ರಾಜ್ಯದ ಮೆಡಿಕಲ್ ಕಾಲೇಜುಗಳಲ್ಲಿ ಮನಸ್ಸಿಗೆ ಬಂದ ಬೆಲೆಗೆ ಮೆಡಿಸಿನ್ ಮಾರಾಟ ಮಾಡಲಾಗ್ತಾ ಇದೆ, ಹಗಲು ದರೋಡೆ ನಡೀತಾ ಇದೆ ಅಂತ ವಿಧಾನ ಪರಿಷತ್ ಸದಸ್ಯ ಸಿ.ಟಿ. ರವಿ ಬುಧವಾರ ಆರೋಪ ಮಾಡಿದ್ದಾರೆ. ರಾಜ್ಯ ಬಿಜೆಪಿ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾರುಕಟ್ಟೆ ಬೆಲೆಗಿಂತ 10 ಪಟ್ಟು ಹೆಚ್ಚಿನ ಬೆಲೆಯಲ್ಲಿ ಔಷಧಗಳನ್ನು ಮಾರಾಟ ಮಾಡಲಾಗ್ತಾ ಇದೆ. ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ನಡೆಯಬೇಕು ಅಂತ ಆಗ್ರಹಿಸಿದ್ದಾರೆ. ಚಿಕ್ಕಮಗಳೂರು ಮೆಡಿಕಲ್ ಕಾಲೇಜಿನ ಜೀವರಕ್ಷಕ ಔಷಧಿಗಳ ಖರೀದಿಗೆ ಟೆಂಡರ್ ಕರೆಯುವಾಗ ಗೋಲ್ಮಾಲ್ ಮಾಡಿದ್ದಾರೆ ಅಂತ ಬಿಜೆಪಿ ರಾಷ್ಟ್ರೀಯ ಮಾಜಿ ಪ್ರಧಾನ ಕಾರ್ಯದರ್ಶಿ ಹಾಗೂ ವಿಧಾನ ಪರಿಷತ್ ಸದಸ್ಯ ಸಿ.ಟಿ. ರವಿ ಹೇಳಿದ್ದಾರೆ. ಕೆಲ ದಿನಗಳ ಹಿಂದೆ ಚಿಕ್ಕಮಗಳೂರು ಮೆಡಿಕಲ್ ಕಾಲೇಜಿಗೆ ಭೇಟಿ ಕೊಟ್ಟಿದ್ದೆ. ಬಳಿಕ ಕೆಲವು ಭಯಾನಕ ಸತ್ಯಗಳು ನನ್ನ ಗಮನಕ್ಕೆ ತಂದರು. ವೈದ್ಯಕೀಯ ಕಾಲೇಜಿನಲ್ಲಿ ಜೀವರಕ್ಷಕ ಔಷಧಿಗಳ ಖರೀದಿಗೆ ಟೆಂಡರ್ ಕರೆಯುವಾಗ ಗೋಲ್ಮಾಲ್ ಮಾಡಿದ್ದಾರೆ. ಬಿಡ್ ನಿಗದಿಪಡಿಸಬೇಕಾದರೆ ಒಂದು ಔಷಧಿಗೆ ಕಡಿಮೆ ದರ ಇದ್ದುದರ ಬದಲಾಗಿ ಎಲ್ಲ ಔಷಧಿಗಳ ಬಿಡ್ ಕಡಿಮೆ ದರ ನಮೂದಿಸಬೇಕು ಅಂತ ಸೂಚಿಸಿದ್ದಾರೆ. ಈಗ ಆವಿಷ್ಕಾರ್ ಸರ್ಜಿಕಲ್, KEMPS, ನೂತನ ಫಾರ್ಮ್, ರಾಜಲಕ್ಷ್ಮಿ ಏಜೆನ್ಸಿ, ಶಿವಾ ಫಾರ್ಮ್, SLR ಏಜೆನ್ಸಿ ಸೇರಿದಂತೆ 6 ಕಂಪನಿಗಳು ಮಾತ್ರ ಅರ್ಹತೆ ಪಡೆದಿವೆ. ಅರ್ಹತೆ ಮಾನದಂಡದಿಂದ ಉಳಿದೆಲ್ಲ ಕಂಪನಿಗಳನ್ನು ಹೊರಗಿಟ್ಟಿದ್ದಾರೆ. ಕೇವಲ 6 ಮಾತ್ರ ಅರ್ಹರಾಗಿ ಮಾಡಿದ್ದಾರೆ ಎಂದು ದೂರಿದರು. ಪೋಷಕರು ಮೆಡಿಕಲ್ ಕಾಲೇಜಿನ ಅವ್ಯವಸ್ಥೆಯ ಕುರಿತಾಗಿ ಯಾವುದೋ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ನನ್ನ ಗಮನಕ್ಕೆ ಸೆಳೆದಿದ್ರು. ಅವ್ಯವಸ್ಥೆ ನಿಜನೋ ಸುಳ್ಳೋ ಅದನ್ನು ಅವ್ಯವಸ್ಥೆ ಸರಿಪಡಿಸಬೇಕು ಅನ್ನೋ ಹಿನ್ನೆಲೆಯಲ್ಲೇನೆ ವೈಯಕ್ತಿಕವಾಗಿ ಕಾಲೇಜಿಗೆ ಭೇಟಿ ಕೊಟ್ಟಿದ್ದೆ. ಅಲ್ಲಿಯ ಅವ್ಯವಸ್ಥೆ ಕುರಿತಾಗಿ ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರಿಗೆ, ವೈದ್ಯಕೀಯ ಶಿಕ್ಷಣ ಇಲಾಖೆ ಮತ್ತು ಆರೋಗ್ಯ ಖಾತೆಯ ಮುಖ್ಯ ಕಾರ್ಯದರ್ಶಿಗಳಿಗೆ, ಚಿಕ್ಕಮಗಳೂರು ಜಿಲ್ಲಾಧಿಕಾರಿಗಳಿಗೆ, ಚಿಕ್ಕಮಗಳೂರು ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ ನನ್ನ ಅನುಭವಕ್ಕೆ ಬಂದಂಥ ಸಂಗತಿಗಳನ್ನು ವಿವರವಾಗಿ ಒಂದು ಪತ್ರದಲ್ಲಿ ಬರೆದು ವಿದ್ಯಾರ್ಥಿಗಳಿಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ, ಆಸ್ಪತ್ರೆಯಲ್ಲಿ ಮತ್ತು ಲ್ಯಾಬ್ನಲ್ಲಿರುವ ಸಮಸ್ಯೆಗಳೇನು ಅನ್ನೋದನ್ನು ಗಮನಕ್ಕೆ ತಂದು ಅದೆಲ್ಲವನ್ನು ಬಗೆಹರಿಸಬೇಕು ಅನ್ನುವ ನಿಟ್ಟಿನಲ್ಲಿ ಸಮಸ್ಯೆಗಳ ಕುರಿತಾಗಿ ಒಬ್ಬ ಜನಪ್ರತಿನಿಧಿಯಾಗಿ ಗಮನ ಸೆಳೆಯೋ ಕೆಲಸ ಮಾಡಿದ್ದೆ. ಯಾರ ಮೇಲೂ ಆರೋಪನೂ ಮಾಡಿರಲಿಲ್ಲ, ಆರೋಪ ಮಾಡುವ ಉದ್ದೇಶವೂ ನನಗಿರಲಿಲ್ಲ. ಕೇವಲ ಸಮಸ್ಯೆಗಳನ್ನು ಬಗೆಹರಿಸೋದು, ಸಮಸ್ಯೆಗಳ ಕುರಿತಾಗಿ ಗಮನ ಸೆಳೆಯೋದಷ್ಟೇ ನನ್ನ ಉದ್ದೇಶ ಇತ್ತು. ಅಲ್ಲಿಗೆ ಭೇಟಿ ಕೊಟ್ಟು ಬಂದ ಮೇಲೆ ಕೆಲವು ಭಯಾನಕವಾಗಿರ್ತಕ್ಕಂಥ ಸತ್ಯಗಳು ನನಗೆ ಭೇಟಿ ಕೊಟ್ಟು ಬಂದ ನಂತರ ಕೆಲವರು ನನ್ನ ಗಮನಕ್ಕೆ ತಂದರು. ಅದರಲ್ಲಿ ವೈದ್ಯಕೀಯ ಕಾಲೇಜಿನಲ್ಲಿ ಟೆಂಡರ್ ಯಾವುದು ಔಷಧಿ ಖರೀದಿಗೆ, ಜೀವರಕ್ಷಕ ಔಷಧಿಗಳ ಖರೀದಿಗೆ ಟೆಂಡರ್ ಕರಿಬೇಕಾದ್ರೆ ನಡೆಸಿರ್ತಕ್ಕಂಥ ಗೋಲ್ಮಾಲ್, ಫ್ರೀ ಕ್ವಾಲಿಫಿಕೇಶನ್ ಬಿಡ್ ಫಿಕ್ಸ್ ಮಾಡಬೇಕಾದ್ರೆ ಒಂದು ಡೈರೆಕ್ಷನ್ ಹಾಕ್ತಾರೆ, ದ ಕಾಂಟ್ರಾಕ್ಟ್ ವಿಲ್ ಬಿ ಅವಾರ್ಡೆಡ್ ಟು ದ ಸಿಂಗಲ್ ಓವರ್ ಲೋಯೆಸ್ಟ್ ಬಿಡ್ಡರ್ ಅಂಡ್ ನಾಟ್ ಟು ದ ಲೋಯೆಸ್ಟ್ ಬಿಡ್ಡರ್ ಫಾರ್ ದ ಇಂಡಿವಿಜುವಲ್ ಐಟಮ್ಸ್. ಅಂದ್ರೆ ಯಾವುದೋ ಒಂದು ಐಟಮಿಗೆ ಕಡಿಮೆ ದರ ಅಲ್ಲ, ಓವರ್ ಆಲ್ ಎಷ್ಟು ಔಷಧಿಗಳನ್ನು ಸಪ್ಲೈ ಮಾಡ್ತಾರೆ ಅದರ ಓವರ್ ಆಲ್ ಬಿಡ್ ಅಲ್ಲಿ ಕಡಿಮೆ ದರ ನಮೂದಿಸಿರಬೇಕು ಮತ್ತು ಎಲ್ಲ ಐಟಮ್ಗಳಿಗೂ ಅವ್ರು ಪಾರ್ಟಿಸಿಪೇಟ್ ಮಾಡಿರಬೇಕು. ಅಂಥವ್ರನ್ನ ಮಾತ್ರ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿ ಟೆಂಡರ್ ಫ್ಲೋಟ್ ಮಾಡ್ತಾರೆ. ಆ ಟೆಂಡರ್ ಫ್ಲೋಟ್ ಮಾಡಿದಾಗ ಕೇವಲ 6 ಕಂಪನಿಗಳು ಮಾತ್ರ ಎಲಿಜಿಬಲ್ ಆಗ್ತಾರೆ. ಒಂದು ಆವಿಷ್ಕಾರ್ ಸರ್ಜಿಕಲ್, ಇನ್ನೊಂದು KEMPS, ಇನ್ನೊಂದು ನೂತನ್ ಫಾರ್ಮಾ, ಮತ್ತೊಂದು ರಾಜಲಕ್ಷ್ಮಿ ಏಜೆನ್ಸಿ, ಇನ್ನೊಂದು ಶಿವಾ ಫಾರ್ಮಾ, ಇನ್ನೊಂದು SLR ಏಜೆನ್ಸಿ. ಆದರೆ ಹೀಗೆ ಅವರು ದ ಕಾಂಟ್ರಾಕ್ಟ್ ವಿಲ್ ಬಿ ಅವಾರ್ಡೆಡ್ ಟು ದ ಸಿಂಗಲ್ ಓವರ್ ಆಲ್ ಲೋಯೆಸ್ಟ್ ಬಿಡರ್ ಅಂಡ್ ನಾಟ್ ಟು ದ ಲೋಯೆಸ್ಟ್ ಬಿಡರ್ ಫಾರ್ ದ ಇಂಡಿವಿಜುವಲ್ ಐಟಮ್ಸ್ ಅಂತ ಹೇಳಿ ಕೋಟ್ ಮಾಡಿ ಎಲಿಜಿಬಲ್ ಕ್ರೈಟೀರಿಯಾದಿಂದ ಉಳಿದೆಲ್ಲ ಕಂಪನಿಗಳನ್ನು ಹೊರಗಿಟ್ಟು
ಕೇವಲ 6 ಕಂಪನಿಗಳನ್ನು ಮಾತ್ರ ಎಲಿಜಿಬಲ್ ಅಂತ ಮಾಡಿದ್ಮೇಲೆ ಇವರು ಜೀವರಕ್ಷಕ ಔಷಧಿಗಳನ್ನು ಸರಬರಾಜು ಮಾಡೋದಕ್ಕೆ ಮತ್ತೆ ಇಂಡಿವಿಜುವಲ್ ಐಟಮ್ಸ್ ನಲ್ಲಿ ಯಾರು ಕಡಿಮೆ ಬಿಡ್ ಮಾಡಿರ್ತಾರೆ ಅವರಿಗೆ ಆಯಾ ಐಟಮ್ಗಳಿಗೆ ಕಾಂಟ್ರಾಕ್ಟ್ ಮಾಡ್ತಾರೆ. ಆವಿಷ್ಕಾರ್ ಸರ್ಜಿಕಲ್ಗೆ 126, ಕೆಮ್ಸ್ಗೆ 130, ಅಂದ್ರೆ ವಿವಿಧ ಔಷಧೀಯ ಬ್ರಾಂಡ್ಗಳು ಮೆಟೀರಿಯಲ್ಸ್. ನೂತನ್ ಫಾರ್ಮ್ಗೆ 26, ರಾಜಲಕ್ಷ್ಮಿ ಏಜೆನ್ಸಿಗೆ 53, ಶಿವ ಫಾರ್ಮ್ಗೆ 26, SLRಗೆ 54. ಈಗ ಮಜಾ ಇರೋದು ಚಿಕ್ಕಮಗಳೂರು ಜಿಲ್ಲಾ ಆಸ್ಪತ್ರೆ ಅದು ಅಂಡರ್ ಹೆಲ್ತ್ ಡಿಪಾರ್ಟ್ಮೆಂಟ್ ಕೈಲಿತ್ತು. ಮೆಡಿಕಲ್ ಕಾಲೇಜ್ ಆದಮೇಲೆ ಚಿಕ್ಕಮಗಳೂರು ಮೆಡಿಕಲ್ ಕಾಲೇಜ್ ಆದಮೇಲೆ ಅದು ಮೆಡಿಕಲ್ ಎಜುಕೇಷನ್ ಅಂಡರ್ಗೆ ಬರುತ್ತೆ. ಮೆಡಿಕಲ್ ಕಾಲೇಜು ಮತ್ತು ಡಿಸ್ಟಿಕ್ ಹಾಸ್ಪಿಟ್ಲು ನಾವು ಮೆಡಿಕಲ್ ಎಜುಕೇಷನ್ ಅಂಡರಲ್ಲಿ ಬರುತ್ತೆ. ಈಗ ಪ್ರೆಸೆಂಟ್ ಸಪ್ಲೈ ಮಾಡ್ತಿರುವಂಥ ಕೆಲವು ವಸ್ತುಗಳು ಮತ್ತು ಈಗ ಟೆಂಡರ್ ಆಗಿರೋ ಅದರ ವ್ಯತ್ಯಾಸವನ್ನು ಗಮನಿಸಿದಾಗ ಅಗಾಧವಾಗಿರೋ ವ್ಯತ್ಯಾಸ ಇರೋದು ಮತ್ತು ಹಣ ಲೂಟಿ ಹೊಡೆದಿರೋದು, ಹಣ ಲೂಟಿಗೆ ಆಳುವವರ ಸಹಕಾರ ಇರೋದು ಸ್ಪಷ್ಟ ಆಗುತ್ತೆ. ಉದಾಹರಣೆಗೆ ಒಂದು ಐಟಮ್ಮು ಮೋಕ್ಷಿ ಪ್ಲಾಕ್ಷಾಕ್ಸಿನ್ ಕಣ್ಣಿನ ದ್ರಾವಣ ಈಗ ಜಿಲ್ಲಾ ಆಸ್ಪತ್ರೆಗೆ ಸರಬರಾಜು ಆಗ್ತಿರೋದು ₹10.75. ಈಗ L1 ಟೆಂಡರ್ ಆಗಿರೋದು ಮೆಡಿಕಲ್ ಕಾಲೇಜಿಗೆ ಸಪ್ಲೈ ಮಾಡೋದಕ್ಕೆ ₹116. ಮೋಕ್ಸಿ ಪ್ಲಾಕ್ಷಾಕ್ಸಿನ್ ಕಣ್ಣಿನ ದ್ರಾವಣ ನಿಮಗೆ ಅದನ್ನ ನಿಮ್ಮ ಇದಕ್ಕೆ ಗ್ರೂಪಿಗೆ ಹಾಕಿಸ್ಬಿಡ್ತೀನಿ ಡೀಟೇಲ್ಸ್ನ. ಅಂದ್ರೆ ಈಗ ಸಪ್ಲೈ ಆಗ್ತಿರೋದು ₹10.75. ಮಾರುಕಟ್ಟೆ ದರದಲ್ಲಿ 10% 20% ವೇರಿಯೇಷನ್ ಇರುತ್ತೆ. ಈಗ L1 ಆಗಿ ಅಗ್ರಿಮೆಂಟ್ ಆಗಿರೋದು ₹116. 10 ಟೈಮ್ಸ್ ಅಲ್ಲ, 981% ಹೆಚ್ಚಳ, 981% ಹೆಚ್ಚಳ. 10 ಟೈಮ್ಸ್ ಪ್ರತಿಶತ ಹೆಚ್ಚಳ ಅಂದ್ರೆ 981% ಹೆಚ್ಚಳ. ಇನ್ನೊಂದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಹಾಗೂ ವಿಟಮಿನ್ D3 500 mg ಪ್ಲಸ್ 250 IO ಟ್ಯಾಬ್ಲೆಟ್ಸ್ ₹4.03 ಜಿಲ್ಲಾಸ್ಪತ್ರೆಗೆ ಈಗ ಹಾಲಿ ಸರಬರಾಜು ಆಗ್ತಾ ಇದೆ. ಈಗ ಟೆಂಡರ್ ಕೋಟ್ ಮಾಡಿ L1 ಆಗಿ ಅಗ್ರಿಮೆಂಟ್ ಆಗಿರೋದು ₹35.64. ಅಂದ್ರೆ 784% ಹೆಚ್ಚಳ. ಅದೇ ತರ ಲೆವೋಸಿಟ್ರಿಜನ್ ಟ್ಯಾಬ್ಲೆಟ್ಸ್ ₹2.55 ಈಗ ಜಿಲ್ಲಾಸ್ಪತ್ರೆಗೆ ಹಾಲಿ ಸರಬರಾಜು ಆಗ್ತಾ ಇದೆ. ಇಲ್ಲಿ ಟೆಂಡರ್ ಕೋಟ್ ಮಾಡಿರೋದು ₹19.08. ಅದಕ್ಕೆ ಅಗ್ರಿಮೆಂಟ್ ಆಗಿ ಅಪ್ರೂವಲ್ ಆಗಿದೆ, ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಈ ತರ 10%ದಿಂದ 981%ದವರೆಗೆ ದರ ವ್ಯತ್ಯಾಸ ಇರೋದು ಕಂಡು ಬರ್ತಾ ಇದೆ. ಕೆಲವು ಪೋಷಕರು ಮೆಡಿಕಲ್ ಕಾಲೇಜಿನ ಅವ್ಯವಸ್ಥೆಯ ಕುರಿತಾಗಿ